ಹಾಯ್ ಆತ್ಮೇಲೆ, ನಾನು ನಿಮ್ಮ ಪ್ರೀತಿಯ ನಾಗೇಶ್. ಸ್ನೇಹಿತರೆ, ನನಗೆ ಆಗಾಗ ಕಾಲ್ ಮಾಡ್ತಾ ಇರ್ತಾರೆ. ನಾನು ಬೆಂಗಳೂರಲ್ಲಿದ್ದೀನಿ, ಮಂಗಳೂರಲ್ಲಿದ್ದೀನಿ, ಅಥವಾ ಇನ್ಯಾವುದೋ ಪ್ಲೇಸ್ದಲ್ಲಿ ಇರ್ತೀನಿ. ನಾನು ಟ್ಯಾಕ್ಸ್ ಕಟ್ಟೋಕ್ಕಾಗೋದಿಲ್ಲ, ನೆಕ್ಸ್ಟ್ ಟೈಮ್ ಕಟ್ತೀನಿ, ಮತ್ತೊಮ್ಮೆ ಕಟ್ತೀನಿ ಅಂತಿರ್ತಾರೆ ಮನೆಗೆ ಹೋದಾಗೆಲ್ಲ. ಬಟ್ ಅಂಥವ್ರಿಗೆ ನಾನು ಒಂದು ಈಸಿ ಸೊಲ್ಯೂಷನ್ ಹೇಳ್ಕೊಡ್ತೀನಿ ಇವತ್ತು ಟ್ಯಾಕ್ಸ್ ಹೇಗೆ ಕಟ್ಟೋದು ಅಂತ. ಯಾಕಂದರೆ ಕಳೆದ ವರ್ಷದಿಂದ ನಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನಾಗಿದೆ ಅಂದರೆ, ಈ ತೆರಿಗೆಯನ್ನು ಆನ್ಲೈನ್ ವ್ಯವಸ್ಥೆಗೆ ಜಾರಿ ಮಾಡಿದ್ದಾರೆ. ಸೊ ನಿಮ್ಮಲ್ಲಿ ಒಂದು ಪೇಮೆಂಟ್ ಆಪ್ಷನ್ಸ್ ಅಂದರೆ ಗೂಗಲ್ ಪೇ ಅಥವಾ ಫೋನ್ಪೇ, ಪೇಟಿಎಮ್ ಇನ್ಯಾವುದೇ ಪೇಮೆಂಟ್ ಆಪ್ಷನ್ಸ್ ಇದ್ದರೆ ಸಾಕು, ಈಸಿಯಾಗಿ ನಾವು ಪೇಮೆಂಟನ್ನು ಮಾಡ್ಬೋದು. ಅದಕ್ಕೆ ನಿಮಗೆ ಈ ಒಂದು ವಿಡಿಯೋ ಮೂಲಕ ಆಪ್ಷನ್ಸ್ ಹೇಗೆ ಪೇಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮದು ಏನಪ್ಪ ಅಂದರೆ ಈ ಸ್ವತ್ತು ಐ ಡಿ ಇದ್ದರೆ ಮಾತ್ರ ಟ್ಯಾಕ್ಸ್ ಕಟ್ಲಿಕ್ಕೆ ಬರುತ್ತೆ ಆನ್ಲೈನಲ್ಲಿ, ಇಲ್ಲ ಅಂದರೆ ಬರೋದಿಲ್ಲ. ದಯವಿಟ್ಟು ಈ ಸ್ವತ್ತು ಐ ಡಿನ ನೀವು ತೆಗೆದುಕೊಳ್ರಿ. ಬನ್ನಿ, ನಮ್ಮ ಪ್ರಾಪರ್ಟಿ ಸಂಬಂಧಪಟ್ಟಂತೆ ಯಾವ ರೀತಿ ತೆರಿಗೆಯನ್ನು ಪಾವತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಾಗಿ ನಾನು ಗೂಗಲ್ ಪೇ ಅಥವಾ ಫೋನ್ಪೇನ ಯೂಸ್ ಮಾಡ್ಕೊಳ್ತೀನಿ. ನಮಗೆ ಸರಳವಾಗಿ ಅಂದರೆ ಫೋನ್ಪೇ ಈಸಿ ಆಗುತ್ತೆ. ಸೊ ಫೋನ್ಪೇ ತಗೊಳ್ತೀನಿ. ಇಲ್ಲಿ ನಾವು ರಿಚಾರ್ಜ್ ಮತ್ತು ಪೇ ಬಿಲ್ಸ್ ಅಂತ ಇದೆ. ಈ ಆಪ್ಷನಲ್ಲಿ ವ್ಯೂ ಆಲ್ ಅನ್ನಿ. ಇಲ್ಲಿ ನಾವು ಫೈನಾನ್ಷಿಯಲ್ ಸರ್ವಿಸ್ ಅಥವಾ ಟ್ಯಾಕ್ಸ್ ವಿಭಾಗದಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಅಂಡ್ ಸರ್ವಿಸಸ್ನ ತೆಗೆದುಕೊಳ್ಬೇಕಾಗುತ್ತೆ. ನೀವು ಈಗಾಗಲೇ ಸರ್ಚ್ ಮಾಡಿ ನೀವು ಯಾವುದಾದ್ರೂ ಪೇಮೆಂಟ್ ಮಾಡಿದ್ರೆ ಅಂದರೆ ಆ ಐ ಡಿ ಎಲ್ಲ ಇಲ್ಲಿ ನಮಗೆ ಕಣ್ಣಿಗೆ ಕಾಣ್ತವೆ. ಇಲ್ಲ ಅಂದರೆ ನಾವು ಹೊಸದಾಗಿ RDPR ಕರ್ನಾಟಕ ಬಾಪೂಜಿ ಸೇವಾ ಕೇಂದ್ರ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ಕೆಳಗಡೆ ಬಂದಿದೆ ನೋಡಿ, ಈ ಥರ ಲಿಂಕು ಓಪನ್ ಮಾಡಬೇಕು. ಇಲ್ಲಿ ಪ್ರಾಪರ್ಟಿ ಐ ಡಿ ಹಾಕಬೇಕು. ಅಂದರೆ ನಿಮ್ಮ ಆಸ್ತಿ ಸಂಖ್ಯೆ 89 90 100 ಈ ಥರ ಇತ್ತು ಅಂದರೆ ಅದು ಪ್ರಾಪರ್ಟಿ ನಂಬರ್ ಅಲ್ಲ, ಅದು ಆಸ್ತಿ ಸಂಖ್ಯೆ ನಿಮ್ಮ ಇದರಲ್ಲಿ ಇರುತ್ತೆ. ಬಟ್ ನಾವಿಲ್ಲಿ ಹಾಕಬೇಕಾಗಿರೋದು ಈ ಸ್ವತ್ತು ಸಂಖ್ಯೆ ಹಾಕಬೇಕಾಗುತ್ತೆ. ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಒಂದು ಉದಾಹರಣೆಗಿರ್ತಕ್ಕಂಥ ಬೇರೆ ಪ್ರಾಪರ್ಟಿ ಐ ಡಿ ನಂಬರ್ನ ಹಾಕ್ತಾ ಇದ್ದೀನಿ. 15201038. ಇದು ಬಂದ್ಬಿಟ್ಟು ನಮ್ಮ ಪಂಚಾಯತ್ ಐ ಡಿ ಇರ್ತದ. ಇದಾದ್ಮೇಲೆ 002 ಬಂದ್ಬಿಟ್ಟು ನಮ್ಮ ಗ್ರಾಮದ ಐ ಡಿ ಇರ್ತದ. ಇದಾದ ನಂತರ ಬರ್ತಕ್ಕಂಥ ಸಂಖ್ಯೆ ನಿಮ್ದು ಪ್ರಾಪರ್ಟಿ ಏನು ಈ ಸ್ವತ್ತು ಸಂಖ್ಯೆ ಇರ್ತದ. ಈಗ ನಾವು ನಮ್ಮ ಪ್ರಾಪರ್ಟಿ ಐ ಡಿ ಕರೆಕ್ಟ್ ಇತ್ತು ಅಂದರೆ ಕನ್ಫರ್ಮ್ ಮಾಡೋಣ. ಈ ರೀತಿ ಅಂದಾಗ ನಮಗೆ ಒಂದು ಪೇಮೆಂಟ್ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ಹೆಸರು ನೋಡ್ಬೋದು, ಬಿಲ್ ಡೀಟೇಲ್ಸ್ನ. ಕಸ್ಟಮರ್ ನೇಮು ರಾಮಲಿಂಗಪ್ಪ ಅಂತೇಳಿ, ಬಿಲ್ ಡೇಟ್ ಬಂದ್ಬಿಟ್ಟು 8 ಸೆಪ್ಟೆಂಬರ್ 2024 ಅಂದರೆ ಈಗ ನಾನು ಪೇಮೆಂಟ್ ಮಾಡಿದಂದ್ರೆ ಬಿಲ್ ಡೇಟ್ ಬರುತ್ತೆ. ಇವ್ರದ್ದು ಒಂದು ವರ್ಷದ ಒಂದು ತೆರಿಗೆ ಎಷ್ಟಿದೆ ಅಂದರೆ 540 ರೂಪಾಯಿ ಇದೆ. ಈ 540 ರೂಪಾಯಿ ನಾನು ಪೇಮೆಂಟ್ ಮಾಡಬೇಕಂದ್ರೆ ಪ್ರೊಸೀಡ್ ಟು ಪೇ ಅಂದರೆ ನೆಕ್ಸ್ಟ್ ಪೇಮೆಂಟ್ ಇಲ್ಲಿವರೆಗೂ ಬರುತ್ತೆ. ಇದಾದ ನಂತರ ನಿಮಗೆ ಗೊತ್ತಿದೆ ಯಾವ ರೀತಿ ಪೇಮೆಂಟ್ ಆಗುತ್ತೆ ಅಂತ. ಈಗ ಪೇಮೆಂಟ್ ಏನೋ ಮಾಡಿದ್ರಿ, ಸೊ ಈಗ ನಮಗೆ ರೆಸಿಪ್ಟ್ ಬೇಕಲ್ವಾ, ಮತ್ತು ಅದಕ್ಕೆ ಪಂಚಾಯತ್ಗೆ ಬರಬೇಕಾ? ನೋ ಚಾನ್ಸ್. ನೀವಿದ್ದಲ್ಲಿ ಆ ಒಂದು ಏನಂದರೆ ನಿಮ್ಮ ಪೇಮೆಂಟ್ ರಸೀದಿಯನ್ನು ತೆಗೆದುಕೊಳ್ಬೋದು. ಅದು ಹೇಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡಿ. ಈಗ ಗೂಗಲ್ ಸರ್ಚ್ ಮಾಡೋಣ. ಇಲ್ಲಿ BSK ಕರ್ನಾಟಕ ಅಂತ ಸರ್ಚ್ ಮಾಡೋಣ. BSK ಕರ್ನಾಟಕ ಅಂದರೆ ಬಾಪೂಜಿ ಸೇವಾ ಕೇಂದ್ರ ಕರ್ನಾಟಕ ಸರ್ಕಾರ ಅಂತ ಒಂದು ಲಿಂಕ್ ಓಪನ್ ಆಗುತ್ತೆ. ಸೊ ಈ ಲಿಂಕ್ನ ನಾವು ಕ್ಲಿಕ್ ಮಾಡೋಣ. ಈಗ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾಕಂದರೆ ಇಲ್ಲಿ ನಮಗೆ ಸಾಕಷ್ಟು ಸೇವೆಗಳಿದ್ದಾವೆ. ಆಸ್ತಿ ಸಂಬಂಧಿತ ಸಾಮಾನ್ಯ ಸೇವೆಗಳು, ವ್ಯಾಪಾರ ಸಂಬಂಧಿತ ಅಂದರೆ ಲೈಸೆನ್ಸ್ ಇರ್ಬೋದು, ಆಸ್ತಿ ಕಟ್ಟಡ ಪರವಾನಗಿ ಇರ್ಬೋದು, ನರೇಗಾ ಯೋಜನೆಯ ಸೇವೆಗಳಿರ್ಬೋದು, ಇತರೆ ಇಲಾಖೆಯ ಸೇವೆಗಳು, ತುಂಬ ಎಲ್ಲ ಸೇವೆಗಳ ಬಗ್ಗೆ ಅರ್ಜಿ ಯಾವ ರೀತಿ ಹಾಕೋದು, ಅದರ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ಕೊಡ್ತೀನಿ. ಆದರೆ ಇವತ್ತು ನಾವು
ರಸೀದಿಯನ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ನಾವು ನೋಡ್ಬೋದು, ನಿಮ್ಮ ಆಸ್ತಿ ತೆರಿಗೆಯನ್ನ ನೀವು ಪಾವತಿಸ್ಬೇಕೆ ಅಂತ ಈ ಒಂದು ಲಿಂಕ್ ಅಲ್ಲಿ ನಮ್ಗೆ ತೋರಿಸುತ್ತೆ. ಇಲ್ಲಿ ಕೂಡ ನೀವು ಈಗ ಪಾವತಿಸಿ ಅಂದ್ರೆ ಈಗ ಪೇಮೆಂಟ್ ಮಾಡ್ಬೋದು. ಇಲ್ಲ ಅಂದ್ರೆ ನಮ್ಮ ಆಸ್ತಿ ತೆರಿಗೆ ಏನಾದ್ರೂ ಜಾಸ್ತಿ ಆಗಿದೆಯಾ, ನಮ್ಮ ಆಸ್ತಿಗಿಂತ ಜಾಸ್ತಿ ಅನಿಸ್ತಾ ಇದೆಯಾ ಅಂದ್ರೆ ನಾವು ಆಸ್ತಿ ತೆರಿಗೆಯನ್ನ ಕ್ಯಾಲ್ಕುಲೇಟ್ ಕೂಡ ಮಾಡ್ಬೋದು. ಅದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದ್ರೆ ಈಗಾಗಲೇ ಪೇಮೆಂಟ್ ಮಾಡಿದ್ದೀವಿ ಅಂದ್ರೆ ನಾವು ಒಂದು ರಸೀದಿನ ಹೇಗೆ ಡೌನ್ಲೋಡ್ ಮಾಡೋದನ್ನ ಹೇಗೆ ಅನ್ನೋದನ್ನ ಇಲ್ಲಿ ನೋಡೋಣ. ರಸೀದಿಯನ್ನ ಡೌನ್ಲೋಡ್ ಮಾಡಿ ಅಂತ ನಾವು ಕ್ಲಿಕ್ ಮಾಡಿದಾಗ ನಮ್ಗೆ ಸೇವೆಗಳು ಬರ್ತವೆ. ಯಾವ್ಯಾವಕ್ಕೆ ಟ್ಯಾಕ್ಸ್ ಕಟ್ಟಿರ್ತೀವೋ ಆ ರಸೀದಿಗಳು ಇಲ್ಲಿ ನಮ್ಗೆ ಗೋಚರಿಸ್ತವೆ. ಅದಕ್ಕಾಗಿ ನಾನು ಆಸ್ತಿ ತೆರಿಗೆಯನ್ನ ತೆಗೆದುಕೊಡ್ತೀನಿ. ಇಲ್ಲಿ ನಾವು ಅಲ್ಲಿ ಹಾಕಿದಂತಹ ಐಡಿಯನ್ನ ಹಾಕ್ಬೇಕಾಗುತ್ತೆ. 152001038 002000238. ಓಕೆ, ಇದು ಕನ್ನಡ ಆಪ್ಷನ್ಸ್ ಇರೋದ್ರಿಂದ ಹುಡುಕಿ ಅಂತ ಬರುತ್ತೆ. ಸೊ ನಾವು ಹುಡುಕಿ ಅನ್ನೋಣ. ಇಲ್ಲಿ ಬಂದಾಗ ನಮ್ಗೆ ನೀನ್ ಪ್ರತಿ ವರ್ಷ ಅಂದ್ರೆ ಯಾವ್ಯಾವ ವರ್ಷ ಟ್ಯಾಕ್ಸ್ ಕಟ್ಟಿರ್ತೀಯೋ ಆ ಎಲ್ಲಾ ಟ್ಯಾಕ್ಸ್ ರಸೀದಿಗಳು ಕೂಡ ಇಲ್ಲಿ ಸೇವ್ ಆಗಿರ್ತವೆ. ನಿಮ್ಗೆ ಯಾವ ರಸೀದಿ ಬೇಕೋ ಅವ್ರನ್ನೆಲ್ಲವನ್ನ ಡೌನ್ಲೋಡ್ ಮಾಡ್ಕೋಬಹುದು. ಇವತ್ತಿಂದು ನಾನು ಪೇಮೆಂಟ್ ಆಪ್ಷನ್ಸ್ ವರೆಗೆ ಹೋಗಿದ್ದೆ, ಆದ್ರೆ ಪೇಮೆಂಟ್ ಮಾಡ್ಲಿಲ್ಲ. ಸೊ ನಂಗೆ ಲಾಸ್ಟ್ ಇಯರ್ ಏನ್ ಪೇಮೆಂಟ್ ಮಾಡಿದ್ವಲ್ಲ 9/1/2024ಕ್ಕೆ ಆ ಒಂದು ರಸೀದಿಯನ್ನ ನನಗೆ ಇಲ್ಲಿ ಡೌನ್ಲೋಡ್ ಮಾಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಡೌನ್ಲೋಡ್ ಅನ್ನೋಣ. ಇಲ್ಲಿ ಈಗಾಗಲೇ ನಾನು ಡೌನ್ಲೋಡ್ ಮಾಡಿರೋದ್ರಿಂದ ಇದನ್ನ ಮತ್ತೆ ಡೌನ್ಲೋಡ್ ಅಗೇನ್ ಅಂತ ಕೇಳ್ತಾ ಇದೆ. ಸೊ ಡೌನ್ಲೋಡ್ ಅಗೇನ್ ಅನ್ನೋಣ. ಈಗ ನಮ್ಗೆ ಬರ್ತಾ ಇದೆ ಕಣ್ಮುಂದೆ ಒಂದು ಆನ್ಲೈನ್ ರಸೀದಿ. ನಾವೇನ್ ತೆರಿಗೆ ಪಾವತಿ ಮಾಡಿರ್ತೀವಲ್ಲ ಈ ಪಾವತಿಯನ್ನ ಯಾರು ಹಣ ಕಟ್ಟಿ ಪಾವತಿಸಿರ್ತಾರೋ ಅವ್ರ ಹೆಸರು ಇಲ್ಲಿ ಪಂಪಪತಿ ಗದ್ದಿ ಅಂತ ತೋರಿಸ್ತಾ ಇದೆ. ಈ ಆಸ್ತಿಯ ಮಾಲೀಕರು ರಾಮಲಿಂಗಪ್ಪ ಮಾತಪ್ಪ ಗದ್ದಿ ಅಂತ ತೋರಿಸ್ತಾ ಇದೆ. ಅದೇ ರೀತಿ ಬಂದ್ಬಿಟ್ಟು ಆಸ್ತಿ ಸಂಖ್ಯೆ ಅಂದ್ರೆ PID ನಂಬರ್ ಇದ್ನಲ್ಲ, ಈ ಸ್ವತ್ತು ಸಂಖ್ಯೆ ಇಲ್ಲಿ ಇರುತ್ತೆ, ಪ್ರಾಪರ್ಟಿ ID ನಂಬರು. ಆಮೇಲೆ ಇನ್ನೊಂದು ಏನ್ ಬಂದು ನಿಮ್ದು ಸ್ವತ್ತಿನ ಸಂಖ್ಯೆ ಏನಿರುತ್ತಲ್ಲ ಅದು 50/2. ಈ ರೀತಿ ನಿಮ್ಗೆಲ್ಲ ವಿವರಗಳು ಸಿಗ್ತಾವ. ಆ ನಂತರ ನಾವು ಇಲ್ಲಿ ಕೆಳಗಡೆ ನೋಡ್ಬೋದು, ತೆರಿಗೆ ಫೀಸ್ ಅನ್ನ ವಸೂಲಾತಿ ಮಾಡಿರುವ ಯಾರು ಅಂದ್ರೆ ನೀವು ಆನ್ಲೈನ್ ಅಲ್ಲಿ ಕಟ್ಟಿದ್ರೆ ಆನ್ಲೈನ್ ಬಿಲ್ ಕಲೆಕ್ಟರ್ ಅಂತ ಬರುತ್ತೆ. ನೀವು ಹೋಗಿ ಬಿಲ್ ಕಲೆಕ್ಟರ್ ಹತ್ರನೇ ಪಾವತಿಸಿದ್ರೆ ಆ ಬಿಲ್ ಕಲೆಕ್ಟರ್ ಹೆಸರು ಬರುತ್ತೆ. ನಂತರ ಇಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸೈನು ಇಲ್ಲಲ್ಲ ಅಂತೀರಿ, ಬಟ್ ಇಲ್ಲಿ ನಾವು ಕೆಳಗಡೆ ನೋಡ್ಬೋದು, ಇದು ಕಂಪ್ಯೂಟರ್ ರಚಿಸಿದ ದಾಖಲೆ ಆಗಿರೋದ್ರಿಂದ ಯಾವುದೇ ಸಹಿಯ ಅಗತ್ಯ ಇರುವುದಿಲ್ಲ ಅಂತ ಹೇಳಿದೆ. ಸೊ ಈ ರೀತಿ ನಾವು ಒಂದು ಆಸ್ತಿಯನ್ನ ಯಾವುದೇ ಸ್ಥಳದಲ್ಲಿ ಕೂಡ ಕೂತ್ಕೊಂಡು ರಸೀದಿಯನ್ನ ಪಡ್ಕೊಳ್ಬಹುದಾಗಿದೆ. ಆದ್ಮೇಲೆ ನೋಡಿದ್ರಲ್ಲ, ಆಸ್ತಿ ತೆರಿಗೆಯನ್ನ ಯಾವ ರೀತಿ ಪಾವತಿ ಮಾಡಬೇಕು ಮತ್ತೆ ಪಾವತಿ ಮಾಡಿದ ರಸೀದಿಯನ್ನ ಹೇಗೆ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆದ್ರಿ ಅಂದ್ಕೊಳ್ತೀನಿ. ಸೊ ಇದೇ ರೀತಿಯ ಮುಂದಿನ ವಿಡಿಯೋಗಳಲ್ಲಿ ನೀವು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಯೋಜನೆಗಳನ್ನ ನಾವು ಹೇಗೆ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಯಾವತ್ತೂ ಮರಿಬೇಡಿ.